ಮಾಡಿ 2028 ಚುನಾವಣೆಯಲ್ಲಿ 150 ಸೀಟ್ಗಳನ್ನ ನಾವು ಪಡ್ಕೊಂಡು ಮತ್ತೆ ಕಾಂಗ್ರೆಸ್ದಲ್ಲಿ ರಾಜ್ಯದಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು. ಈ 2 ವರ್ಷ ನಮಗೆ ಭಾಳಷ್ಟು ಸವಾಲುಗಳಿದ್ದಾವೆ. ಯಾಕಂದರೆ ಚುನಾವಣೆ ಇನ್ನು 1 ವರ್ಷ ಬಿಟ್ಟು ನೆಕ್ಸ್ಟ್ ಮುಂದಿನ ವರ್ಷ ಚುನಾವಣೆನೇ ಕಡೆ ಲಕ್ಷ್ಯ ಹೋಗ್ಬಿಡ್ತದೆ. ಹೀಗಾಗಿ ನಾವೆಲ್ಲ ರೀತಿಯಿಂದ ಸಚಿವರೇನಾಗಿದ್ದೀವಿ, ನಾವೆಲ್ಲರೂ ಕೂಡ ಪರ್ಫಾರ್ಮೆನ್ಸ್ ಮಾಡಬೇಕು. ಇವತ್ತು ಜನರ ಬಳಿಗೆ ಹೋಗಬೇಕು, ಜನರ ವಿಶ್ವಾಸವನ್ನು ಇನ್ನಷ್ಟು ಹೆಚ್ಚಿಗೊಳಿಸ್ಕೋಬೇಕು. ತನ್ನ ಮೂಲಕ ಕಾಂಗ್ರೆಸ್ ಪಕ್ಷ 150 ಸೀಟನ್ನು ಪಡ್ಕೊಳ್ಬೇಕು. ಆ ದಿಶೆಯಲ್ಲಿ ನಾವೆಲ್ಲ ಪ್ರಯತ್ನ ಮಾಡೋದಾಗಿ ಇವತ್ತು ದಿವಸ ಅವ್ರಿಗೂ ಕೂಡ ಹೇಳಿದ್ದೀವಿ. ಅವರು ಕೂಡ ಭಾಳ ಓಪನ್ ಆಗಿ ಇವತ್ತೊಂದು ದಿವಸ ಎಲ್ಲರನ್ನೂ ಸ್ವೀಕಾರ ಮಾಡಿ, ಎಲ್ಲರ ಜೊತೆ ಸ್ವೀಕಾರ ಮಾಡಿ, ಎಲ್ಲರ ಸಲಹೆ ತಗೊಂಡುಕೊಂಡು ಇವತ್ತೊಂದು ದಿವಸ ಒಂದು ಕಲೆಕ್ಟಿವ್ ಇದರಲ್ಲಿ ಇವತ್ತು ದಿವಸ ನಾವೆಲ್ಲರೂ ಕೂಡ ಮುನ್ನಡೆಯುವಂಥ ಆಶಯವನ್ನು ನಮ್ಮ ಮುಖ್ಯಮಂತ್ರಿಗಳಂತ ಆಗುವಂಥ ಡಿ ಕೆ ಶಿವಕುಮಾರ್ ಅವ್ರಿಗಿದೆ ಅನ್ನೋ ಮಾತನ್ನು ಹೇಳ್ತೇನೆ. ಅದ್ರ ಜೊತೆಗೆ ಸಿದ್ದರಾಮಯ್ಯನವರ ಒಂದು ಮಾರ್ಗದರ್ಶನ, ಅವರೊಂದು ನೇತೃತ್ವ, ಅವರು ಒಬ್ಬ ಕರ್ನಾಟಕ ರಾಜ್ಯಕ್ಕಂತ ಶ್ರೇಷ್ಠ ನಾಯಕ, ಅವರು ಮಾಸ್ ಲೀಡರ್. ಇವತ್ತೊಂದು ದಿವಸ ಅವ್ರನ್ನ ನಾವು ತಗೊಂಡು ಹೋಗಿ ಜನರ ಮುಂದೆ ಹೋದಾಗ ಜನರಿಗೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೂಡಿ ಎರಡೂ ಕೂಡಿ ಹೋದಾಗ ನಮಗೆ ಒಂದು ದೊಡ್ಡದಾದಂಥ ಶಕ್ತಿ ನಮಗೆ ಬರ್ತದೆ. ಆ ದಿಶೆಯಲ್ಲಿ ಎಲ್ಲರೂ ಒಕ್ಕಲು ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಖಾತೆ ನೋಡಿ, ಖಾತೆ ಅದು ಚೀಫ್ ಮಿನಿಸ್ಟರ್ ಪ್ರೆರಾಗೇಟಿವ್. ಮುಖ್ಯಮಂತ್ರಿಗಳಾದಂಥವರು ಯಾವಾಗಲೂ ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಸಂವಿಧಾನಿಕ ವ್ಯವಸ್ಥೆಯಲ್ಲಿ ಪೋರ್ಟ್ಫೋಲಿಯೋಸ್ ಆರ್ ದ ಡಿಸ್ಕ್ರಿಪ್ಷನ್ ಆಫ್ ದ ಚೀಫ್ ಮಿನಿಸ್ಟರ್. ಚೀಫ್ ಮಿನಿಸ್ಟರ್ ಹೈಕಮಾಂಡ್ ಜೊತೆ ನಮ್ಮ ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು, ಸಿದ್ದರಾಮಯ್ಯನವರು ಎಲ್ಲ ಜೊತೆ ಮುಖ್ಯಮಂತ್ರಿಗಳು ಆಗುವಂಥವ್ರು ಚರ್ಚೆ ಮಾಡಿ ಖಾತೆಗಳನ್ನ ಹಂಚಿಕೆ ಮಾಡ್ತಾರೆ. ನಾವು ಯಾವುದನ್ನು ಕೂಡ ನಾನು ನೋಡಿ, ನನಗೆ ನೀರಾವರಿ ಮಂತ್ರಿ ಕೊಟ್ಟರು, ನಾನು 5 ವರ್ಷ ನೀರಾವರಿ ಮಂತ್ರಿ ಆಗಿ ಸ್ವಲ್ಪ ಮಟ್ಟಿಗೆ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಭಾವಿಸಿದ್ದೀನಿ. ತದನಂತರ 11 ತಿಂಗಳು ಸ್ವಲ್ಪ ಸಮಯದಲ್ಲಿ ನಾನು ಗೃಹ ಮಂತ್ರಿಯಾಗೂ ಕೂಡ ಕೆಲಸ ಮಾಡಿದ್ದೀನಿ. 3 ವರ್ಷ ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಯಾವುದೇ ಖಾತೆ ಕೊಟ್ಟರು ಕೂಡ ನಾನು ನಿಭಾಯಿಸುವಂತ ಒಂದು ಶಕ್ತಿ ನಾನು ಹೊಂದಿದ್ದೀನಿ ಅಂತ ಒಂದು ವಿಶ್ವಾಸ ನನಗೆ. ಅನುಭವ ಇರುವಂತಹ ಕಾರಣಕ್ಕಾಗಿ ಬೇರೆ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಅಷ್ಟೇ ಸರ್. ನೋಡಿ, ಲೈಬ್ರರಿ ಮಿನಿಸ್ಟರ್ ಕೊಟ್ಟರು ಕೂಡ ರಾಜ್ಯ ತುಂಬಾ ಲೈಬ್ರರಿಯನ್ನು ಹೊಸ ಮಾಡಬೇಕಾಗ್ತದೆ. ಕರೆಕ್ಟ್ ಅಲ್ಲ? ಪ್ರತಿ ಗ್ರಾಮ ಪಂಚಾಯತಿಗೆ, ಪ್ರತಿ ವಾರ್ಡ್ಗೆ ಲೈಬ್ರರೀಸ್ ಮಾಡೋ ಮೂಲಕ ಆ ಲೈಬ್ರರಿ ಪೋರ್ಟ್ಫೋಲಿಯೋಗೂ ಒಂದು ಇಂಪಾರ್ಟೆನ್ಸ್ ಕೊಡಕ್ಕೆ ಬರ್ತದೆ.